1948 ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನು ಹತ್ಯೆ ಮಾಡ್ದ. 1984 ಸಿಖ್ ಅಂಗರಕ್ಷಕರೇ ಇಂದಿರಾ ಗಾಂಧಿ ಅವರನ್ನು ಹತ್ಯೆ ಮಾಡಿದ್ರು. 1991ರಲ್ಲಿ LTTE ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾದರು. ಅದೇ ಥರ ಬಾಂಗ್ಲಾದೇಶಕ್ಕೆ 1971ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ 53 ವರ್ಷಗಳಲ್ಲಿ 5 ಜನ ರಾಷ್ಟ್ರ ಮಟ್ಟದ ನಾಯಕರನ್ನು ಹತ್ಯೆ ಮಾಡಲಾಗಿದೆ. ಶೇಖ್ ಮುಜಿಬುರ್ ರೆಹಮಾನ್ ಮತ್ತು ಆ ಕುಟುಂಬದ ಸುಮಾರು 16 ಜನರನ್ನು ಸೇನಾ ಅಧಿಕಾರಿಗಳೇ ಅವರ ಮನೆಯಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡುತ್ತಾರೆ. ಸೇನಾ ಬಂಡಾಯದಲ್ಲಿ ದೇಶದ 4 ದೊಡ್ಡ ನಾಯಕರು ಜೈಲಿನಲ್ಲೇ ಹತ್ಯೆ ಆಗ್ತಾರೆ. ಬಾಂಗ್ಲಾದೇಶದ ಇನ್ನೊಬ್ಬ ಅಧ್ಯಕ್ಷ ಜಿಯಾವರ್ ರೆಹಮಾನ್ ಅವರನ್ನು ಸೇನಾ ಅಧಿಕಾರಿಗಳು ಚಿತ್ತಗಾಂಗ್ನಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡ್ತಾರೆ. 2004ರಲ್ಲಿ ಉಗ್ರರು ಮತ್ತು ರಾಜಕಾರಣಿಗಳು ಸೇರಿಕೊಂಡು ಗ್ರೆನೇಡ್ ಬಾಂಬ್ ದಾಳಿ ನಡೆಸಿ ಶೇಖ್ ಹಸೀನಾ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ದಾಳಿಯಲ್ಲಿ ಶೇಖ್ ಹಸೀನಾ ಬಚಾವಾಗ್ತಾರೆ, ಆದರೆ 24 ಜನ ಸಾವಿಗೀಡಾಗ್ತಾರೆ. ಇದೀಗ ಶೇಖ್ ಹಸೀನಾ ಅವರನ್ನು ನೇಣು ಹಾಕಬೇಕು ಅಂತ ಹೇಳ್ಬಿಟ್ಟು ಬಾಂಗ್ಲಾದೇಶ ತೀರ್ಮಾನ ಕೂಡ ಮಾಡಿದೆ. ಅವರಪ್ಪ ಮುಜಿಬುರ್ ರೆಹಮಾನ್ ಅವರನ್ನು ಕೊಲೆ ಮಾಡುವ ಸಂದರ್ಭದಲ್ಲಿ ಕುಟುಂಬದ 16 ಜನ ಇಡೀ ಕುಟುಂಬವೇ ನಾಶ ಆದರು. ಶೇಖ್ ಹಸೀನಾ ಅಲ್ಲಿಲ್ಲದ ಕಾರಣಕ್ಕೆ ಬದುಕುಳಿದಿದ್ರು. ಅವ್ರ ಮೇಲೆ ಮತ್ತೆ ಕೊಲೆ ಮಾಡುವ ಪ್ರಯತ್ನ ನಡೀತು. ಆದರೂ ಕೂಡ ಅವರನ್ನು ಏನೂ ಮಾಡೋಕ್ಕಾಗಲಿಲ್ಲ. ಕಡೆಗೆ ಹತ್ಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೇಣಿಗೆ ಹಾಕಿ ಮುಗಿಸುವಂಥ ತೀರ್ಮಾನಕ್ಕೆ ಬಾಂಗ್ಲಾದೇಶ ಬಂದಿದೆ. ಸ್ನೇಹಿತರೆ, ಇವಿಷ್ಟು ವಿವರಣೆಗಳು ಯಾಕಂದರೆ ಭಾರತ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಈ ಥರದ ಕೃತ್ಯಗಳನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಈಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅವರನ್ನು, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಕೆಲವು ಕೇಸ್ಗಳಲ್ಲಿ ಫಿಟ್ ಮಾಡಿ ಜೈಲಲ್ಲಿಟ್ಟಿದ್ದಾರೆ. ಜೈಲಿನಲ್ಲಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವದಂತಿ ಹಬ್ಬಿದೆ. ಒಂದಿಷ್ಟು ಸಂಘರ್ಷದ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಗಳನ್ನು ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಭಾರತ ದೇಶದಲ್ಲಿ ಹತ್ಯೆಯಾದಂತಹ ರಾಜಕೀಯ ನಾಯಕರುಗಳ ವಿವರಗಳನ್ನು ನಾನು ಕೊಟ್ಟಿದ್ದೇನೆ. ಅದೇ ಥರ ಪಾಕಿಸ್ತಾನದಲ್ಲೂ ಕೂಡ ಒಂದಿಷ್ಟು ಪ್ರಧಾನಿಗಳ ಅಧ್ಯಕ್ಷರ ಹತ್ಯೆಗಳಾಗಿದ್ದಾವೆ. ಈಗ ಇಮ್ರಾನ್ ಖಾನ್ ಹತ್ಯೆ ವದಂತಿ ಸುಳ್ಳು ಅಂತ ಹೇಳಿಬಿಟ್ಟು ಒಂದಿಷ್ಟು ಮಾಹಿತಿಗಳು ಬಂದಿದೆ. ಆದರೆ ಅದನ್ನು ಅವರ ಮಗಳಾಗಲಿ, ಅವರ ಕುಟುಂಬವಾಗಲಿ, ಅವರ ಅಭಿಮಾನಿಗಳಾಗಲಿ, ಅವರ ಪಕ್ಷದವರಾಗಲಿ ಒಪ್ಪೋದಕ್ಕೆ ರೆಡಿ ಇಲ್ಲ. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 1947ರ ನಂತರ 1951ರಲ್ಲಿ ಲಿಯಾಕತ್ ಅಲಿ ಖಾನ್, ಪಾಕಿಸ್ತಾನದ ಪ್ರಧಾನಿ, ಅವರನ್ನು ಗುಂಡಿಕ್ಕಿ ಕೊಲೆ ಮಾಡಲಾಗುತ್ತೆ. ಅದಾದಮೇಲೆ 1988ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಜಿಯಾ ಉಲ್ ಹಕ್ ಅವರನ್ನು ವಿಮಾನಕ್ಕೆ ಬಾಂಬ್ ಇಟ್ಟು ಕೊಲ್ಲಲಾಗುತ್ತೆ. ಅದಾದಮೇಲೆ ಪಾಕಿಸ್ತಾನದ ಪ್ರಧಾನಿ ಬೆನ್ಜೀರ್ ಭುಟ್ಟೋ ಅವರನ್ನು 2007ರಲ್ಲಿ ಬಾಂಬ್ ಇಟ್ಟು ಗುಂಡಿನ ದಾಳಿ ನಡೆಸಿ ಕೊಲೆ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ 1996ರಲ್ಲಿ ಬೆನ್ಜೀರ್ ಭುಟ್ಟೋ ಅವರ ಸಹೋದರ ಮುರ್ತಜಾ ಭುಟ್ಟೋ ಅವರನ್ನು ಪೊಲೀಸರು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿರ್ತಾರೆ. ಅದೇ ಥರ ಸಲ್ಮಾನ್ ತಾಸೀರ್, ಬಶೀರ್ ಬಿಲೋರ್ ಸೇರಿದಾಗೆ ಅನೇಕ ರಾಜಕೀಯ ಮುಖಂಡರ ಕೊಲೆಗಳು ಪಾಕಿಸ್ತಾನದಲ್ಲಿ ಆಗಿದ್ದಾವೆ. ಸೇನೆ, ISA ಒಳಜಗಳ, ಉಗ್ರವಾದಿಗಳು, ವಿದೇಶಿ ಸಂಸ್ಥೆಗಳ ಕೈವಾಡಗಳು ಈ ಎಲ್ಲ ಹತ್ಯೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ. ಈಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲೇ ಕೊಲೆ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಹರಡಿದೆ. ಇಮ್ರಾನ್ ಖಾನ್ ಪಾಕಿಸ್ತಾನ್ ತೆಹ್ರೀಕ್ ಇನ್ಸಾಫ್ PTI ಪಕ್ಷದ ಸಂಸ್ಥಾಪಕ. ಅದಕ್ಕಿಂತ ಮುಂಚಿತವಾಗಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಶ್ರೇಷ್ಠ ಕ್ರಿಕೆಟ್ ಆಟಗಾರ. 1992ರಲ್ಲಿ ಪಾಕಿಸ್ತಾನ ವರ್ಲ್ಡ್ ಕಪ್ ಗೆದ್ದಾಗ ಆ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಆಗಿದ್ದು ಇದೇ ಇಮ್ರಾನ್ ಖಾನ್. 1996ರಲ್ಲಿ ಇವರು PTI ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 2018ರಲ್ಲಿ PTI ಅಧಿಕಾರಕ್ಕೆ ಬರುತ್ತೆ. ಆಗಸ್ಟ್ 18, 2018ರಿಂದ ಏಪ್ರಿಲ್ 10, 2022ವರೆಗೆ ಪಾಕಿಸ್ತಾನದ 19ನೇ ಪ್ರಧಾನಿಯಾಗಿ ಇಮ್ರಾನ್ ಖಾನ್ ಅಧಿಕಾರವನ್ನು ನಡೆಸ್ತಾರೆ. ಇಮ್ರಾನ್ ಖಾನ್ 2022ರಲ್ಲಿ ಅಧಿಕಾರದಿಂದ ಕೆಳಗಿಳಿದ ಮೇಲೆ ಅವರ ವಿರುದ್ಧ 100ಕ್ಕೂ ಹೆಚ್ಚು ಕೇಸುಗಳು ದಾಖಲಾದವು. ಅಲ್ ಖಾದಿರ್ ಟ್ರಸ್ಟ್ ಮೂಲಕ ಭೂಮಿ ಗಿಫ್ಟ್ ಪಡ್ಕೊಂಡು ಭ್ರಷ್ಟಾಚಾರ ಮಾಡಿದ ಆರೋಪದಲ್ಲಿ ಜನವರಿ 2025ರಲ್ಲಿ 14 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅದಾದಮೇಲೆ ವಿದೇಶಿ ನಾಯಕರಿಂದ ಪಡೆದ ಉಡುಗೊರೆಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ ಆರೋಪ, ರಾಷ್ಟ್ರೀಯ ರಹಸ್ಯ ದಾಖಲೆಗಳನ್ನು ಅಂದರೆ ಸೈಫರ್ ಲೀಕ್ ಮಾಡಿದ ಆರೋಪದಲ್ಲಿ 10 ವರ್ಷಗಳ ಜೈಲು ಶಿಕ್ಷೆ. 2023ರಲ್ಲಿ ಅವರ ಬಂಡಾಯ ತೆಗೆದುಕೊಳ್ಳುವಂತಹ ಘಟನೆಗಳ ನಂತರ ದೇಶದಾದ್ಯಂತ ನಡೆದ ಹಿಂಸೆಗೆ ಪ್ರಚೋದನೆ ನೀಡಿದ ಆರೋಪ. 2023ರಲ್ಲಿ ಇಸ್ಲಾಮಾಬಾದಿನ ಹೈಕೋರ್ಟ್ನ ಒಳಗಡೆನೆ ಇಮ್ರಾನ್ ಖಾನ್ ಅರೆಸ್ಟ್ ಆಗಿದ್ರು. ಅವರನ್ನು ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ಇರಿಸಲಾಯಿತು. ಇವೆಲ್ಲ ಆರೋಪಗಳು ರಾಜಕೀಯ ಪ್ರತೀಕಾರ ಅಂತ ಅವರು ಜೈಲಿಗೆ ಹೋಗಬೇಕಾದ್ರೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಕೋರ್ಟ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ನವೆಂಬರ್ 27, 2025 ಅಂದರೆ ನಿನ್ನೆ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲೇ ಕೊಲೆ ಮಾಡಲಾಗಿದೆ ಅನ್ನುವಂಥ ಒಂದು ಸುದ್ದಿ ಹರಡಿದೆ. ಅಡಿಯಾಲ ಜೈಲಿನಲ್ಲಿ ಅವರನ್ನು ಪಾಕಿಸ್ತಾನ ಸೇನೆ ಕೊಲೆ ಮಾಡಿದೆ ಅಂತ ಹೇಳಿಬಿಟ್ಟು
ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಅಡಿಯಾಲ ಜೈಲ್ ಆಡಳಿತ ಇಮ್ರಾನ್ ಖಾನ್ ಬದುಕಿದ್ದಾರೆ ಮತ್ತು ಆರೋಗ್ಯವಾಗಿದ್ದಾರೆ ಅಂತ ಘೋಷಣೆಯನ್ನು ಮಾಡಿದೆ. ಆದರೆ ಅವರ ಕುಟುಂಬದ ಸದಸ್ಯರು ಕಳೆದ 3 ವಾರಗಳಿಂದ ಅವರನ್ನು ಭೇಟಿಯಾಗಲು ಅನುಮತಿ ನಿರಾಕರಿಸಲಾಗಿದೆ. ಇದರಿಂದ ನಮಗೆ ಅನುಮಾನ ಬರ್ತಾ ಇದೆ, ಪೊಲೀಸರು ಅವರನ್ನು ದೌರ್ಜನ್ಯ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಎಲ್ಲ ಆರೋಪಗಳಿಗೆ ಕಾರಣ ಏನಪ್ಪ ಅಂದರೆ ಜನರನ್ನು ದಂಗೆ ಎಬ್ಸೋದು, ಆ ಮೂಲಕ ಪಾಕಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿತು. ನಿಮಗೆಲ್ಲ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋದೇ ಈ ಥರ. ಅದೇ ಥರ ಅರಾಜಕತೆ ಸೃಷ್ಟಿ ಮಾಡಿ ಗಲಾಟೆ ದೊಂಬಿ ಎಬ್ಸಿ ಆ ಮೂಲಕ ಮತ್ತೆ ಸರ್ವೇ ಆಗೋದಕ್ಕೆ PTI ಪ್ಲಾನ್ ಮಾಡಿದೆ ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಅಡಿಯಾಲ ಜೈಲಿನ ಅಧಿಕಾರಿಗಳು ಇಮ್ರಾನ್ ಖಾನ್ ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೆ ಅವರನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಸಿಂಪಲ್ ಅಲ್ವಾ, ಬದುಕಿದ್ದಾರೆ ತಾನೇ, ತೋರಿಸಿ. ಆದರೆ ಕಳೆದ 3 ವಾರಗಳಿಂದ ಇಮ್ರಾನ್ ಖಾನ್ ಅವರನ್ನು ಬಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾರಿಗೂ ತೋರಿಸದೆ ಅವರನ್ನು ಮುಚ್ಚಿಡುವಂಥ ಕೆಲಸವನ್ನು ಅಲ್ಲಿನ ಜೈಲು ವ್ಯವಸ್ಥೆ ಮಾಡಿದೆ ಅಂದರೆ ಅನುಮಾನ ಬರ್ತಾ ಇದೆ. ಈ ಜೈಲು ಅಧಿಕಾರಿಗಳ ಮಾತನ್ನು ನಂಬೋಣ ಅಂತಂದರೆ ಪಾಕಿಸ್ತಾನದ ಹಿಸ್ಟ್ರಿ ಹಂಗಿಲ್ವಲ್ಲ, ಹೇಗೆ ನಂಬೋದಕ್ಕೆ ಸಾಧ್ಯ? ಈ ಏಷ್ಯಾ ಖಂಡದಲ್ಲಿರುವಂಥ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ರಾಷ್ಟ್ರಗಳಲ್ಲಿ ಪ್ರಧಾನಿಗಳ ರಾಜಕೀಯ ಮುಖಂಡರ ಹತ್ಯೆಗಳು ಏನು ಹೊಸದೇನೋ ಅಲ್ವಲ್ಲ, ಅದರಲ್ಲೂ ಪಾಕಿಸ್ತಾನದಲ್ಲಿ. ಇಮ್ರಾನ್ ಖಾನ್ ಬದುಕಿದ್ದಾರೆ, ಹಾಗಾದರೆ ತೋರಿಸೋ ಕೆಲಸ ಆಗ್ತಾಯಿಲ್ಲ. ಜನ ಬೀದಿಗಿಳಿದಿದ್ದಾರೆ, ದಂಗೆ ಏಳುವ ಪರಿಸ್ಥಿತಿ ಇದೆ. ಬದುಕಿದ್ರೆ, ಒಂದು ವೇಳೆ ಇಮ್ರಾನ್ ಖಾನ್ ಬದುಕಿದ್ರೆ, ಇಲ್ಲಪ್ಪ ನಾವುಗಳು ಅಂದ್ಕೊಂಡಿದ್ದು ತಪ್ಪು, ಇವರು ಮುಚ್ಚಿಟ್ಟಿರೋದು ಯಾಕೆ, ಬಚ್ಚಿಟ್ಟಿರೋದು ಯಾಕೆ, ಈ ನಿಟ್ಟಿನಲ್ಲೇ ಒಂದಿಷ್ಟು ಚರ್ಚೆಗಳು ನಡೀತದೆ. ಒಂದು ವೇಳೆ ಕೊಲೆನೇ ಮಾಡಿದರೆ ಪಾಕಿಸ್ತಾನ ಇನ್ನೊಂದು ಸುತ್ತಿನಲ್ಲಿ ಹೊತ್ತು ಉರಿಯೋದಂತೂ ಖಚಿತ. ಆಲ್ರೆಡಿ ಅಲ್ಲಿನ ಪರಿಸ್ಥಿತಿ ಸರಿಯಿಲ್ಲ. ಅಲ್ಲಿನ ಸರ್ಕಾರ ಮತ್ತು ಸೇನೆಗಳ ನಡುವೆ ಮತ್ತೆ ಸಂಘರ್ಷ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಹೀಗಿರಬೇಕಾದ್ರೆ ಇಮ್ರಾನ್ ಹತ್ಯೆ ನಡೆದಿದೆ ಅನ್ನುವಂಥ ಆರೋಪ ಏನಾದರೂ ಖಚಿತ ಆದರೆ, ನಿಜ ಆದರೆ ಪಾಕಿಸ್ತಾನ ಮತ್ತೆ ಅಶಾಂತಿಯಿಂದ ನರಳೋದಂತೂ ಖಚಿತ. ಈ ಸಲ ಇಮ್ರಾನ್ ಖಾನ್ ನೆಪ ಆಗ್ತಾರೆ, ಯಾಕಂದರೆ ಅಲ್ಲಿರುವಂಥ ಅರಾಜಕತೆಗೆ ಒಂದು ನೆಪ ಬೇಕಾಗಿದೆ. ಅಲ್ಲಿನ ಜನಕ್ಕೆ ಕಾಯ್ತಾ ಇದ್ದಾರೆ. ಅದೇನಾದರೂ ಇಮ್ರಾನ್ ಖಾನ್ ಹತ್ಯೆ ರೂಪದಲ್ಲಿ ಸಿಕ್ಕಿಬಿಟ್ರೆ ಪಾಕಿಸ್ತಾನ ಹೊತ್ತಿ ಉರಿಯೋದಂತೂ ಖಚಿತ. ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.